Hello students. In the last class we have discussed about the topic individual assignments. Now we will discuss about the topic life skills. In this life skills I have selected the topic develop a good habits to overcome a stress. What do you mean by stress? Stress can be defined as any type of change that causes physical, emotional or psychological strain. Stress andre ಏನು? It causes a physical change, emotional change and psychological strain. Stress is your body's response to anything that requires attention or action. Stress andre ಏನು? Your body response to anything that requires attention or action. ಏನೋ ಒಂದು ನಡೀತಿದೆ, ಅದಕ್ಕೆ ನಿಮ್ಮದು ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ. ಎವ್ರಿವನ್ ಎಕ್ಸ್ಪೀರಿಯನ್ಸಸ್ ಸ್ಟ್ರೆಸ್ ಟು ಸಮ್ ಡಿಗ್ರಿ. ಎಲ್ರಿಗೂ ಸ್ಟ್ರೆಸ್ ಅನ್ನೋದು ಅಂತೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸಮ್ ಆರ್ ದ ಅದರ್ ವೇ, ಸಮ್ ಡಿಗ್ರಿ, ಸ್ವಲ್ಪನಾದ್ರೂ ನನಗೆ ಸ್ಟ್ರೆಸ್ ಇಲ್ಲವೇ ಇಲ್ಲ ಅನ್ನೋ ಥರಕ್ಕೇನಿಲ್ಲ, ಸ್ವಲ್ಪನಾದ್ರೂ ಎಫೆಕ್ಟ್ ಆಗೇ ಇರುತ್ತೆ. The way you respond to stress, however, make a big difference. ಸ್ಟ್ರೆಸ್ ಅನ್ನೋದು ಎಲ್ರಿಗೂ ಫೀಲ್ ಆಗಿರುತ್ತೆ, ಆದರೆ ಹೌ ಯು ರೆಸ್ಪಾಂಡ್ ಟು ದ ಸ್ಟ್ರೆಸ್ ಅನ್ನೋದು ಸಹ ಡಿಫ್ರೆಂಟ್. ಒಂದು ಇಂಡಿವಿಜುವಲ್ಗೂ, ಒಂದು ಪರ್ಸನ್ಗೂ ಇನ್ನೊಂದು ಪರ್ಸನ್ಗೂ ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಟು ಯುವರ್ ಓವರ್ ಆಲ್ ವೆಲ್ ಬೀಯಿಂಗ್. ನೀವು ಹೇಗಿದ್ದೀರೋ ಅನ್ನೋದು ಆ ಸ್ಟ್ರೆಸ್ಗೆ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಮ್ಟೈಮ್ಸ್ ದ ಬೆಸ್ಟ್ ವೇ ಟು ಮ್ಯಾನೇಜ್ ಯುವರ್ ಸ್ಟ್ರೆಸ್ ಇನ್ವಾಲ್ವ್ಸ್ ಚೇಂಜಿಂಗ್ ಯುವರ್ ಸಿಚುವೇಶನ್. ನಾವು ಹೇಗೆ ನಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ತೀವಿ ಅಂದರೆ ನಮ್ಮ ಸಿಚುವೇಶನ್ಸ್ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಇನ್ವಾಲ್ವ್ಸ್ ಚೇಂಜಿಂಗ್ ಯುವರ್ ಸಿಚುವೇಶನ್. ಈಗ ಕೆಲವೊಂದು ಕಡೆ ನೀವೆಲ್ಲೋ ಏನೋ ಹೋಗ್ತೀರೋ, ಯಾರ ಜೊತೆಗೂ ಸೇರ್ತೀರೋ, ಅವ್ರ ಜೊತೆಗೆ ಸೇರೋದ್ರಿಂದ ನಿಮಗೆ ಏನೋ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಾದಮೇಲೆ ನೀವೇನು ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಅಲ್ಲಿ ಹೋಗೋದನ್ನ ನೀವು ಅವಾಯ್ಡ್ ಮಾಡ್ತೀರಾ. ಹೀಗೆ ನಾವು ಏನು ಸ್ಟ್ರೆಸ್ ಇದೆ ಅದನ್ನು, ಆ ಸಿಚುವೇಶನ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ಲೆವೆಲ್ನ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅಟ್ ಅದರ್ ಟೈಮ್ಸ್ ದ ಬೆಸ್ಟ್ ಸ್ಟ್ರಾಟಜಿ ಇನ್ವಾಲ್ವ್ಸ್ ಚೇಂಜ್ ಇನ್ ದ ವೇ ಯು ರೆಸ್ಪಾಂಡ್ ಟು ದ ಸಿಚುವೇಶನ್. ಎರಡು ಹೇಳ್ತಾರೆ, ಇನ್ವಾಲ್ವ್ಮೆಂಟಲ್ಲಿ ಚೇಂಜಸ್ ಮಾಡ್ಕೋಬೇಕು. ನೆಕ್ಸ್ಟು ವೇ ಯು ರೆಸ್ಪಾಂಡ್ ಟು ದ ಸಿಚುವೇಶನ್. ಈಗ ಯಾರೋ ನಿಮಗೆ ಬೈದಾಗ ಅಥವಾ ಏನೋ ಹರ್ಟ್ ಮಾಡಿದಾಗ ನೀವು ರೆಸ್ಪಾಂಡ್ ಮಾಡಿದಾಗ ಏನನ್ಸುತ್ತೆ, ಇನ್ನು ಸ್ಟ್ರೆಸ್ ಲೆವೆಲು ಜಾಸ್ತಿ ಆಗುತ್ತೆ. ನೀವು ರೆಸ್ಪಾಂಡ್ ಮಾಡೋ ವೇನ ನೀವು ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಸ್ಟೂಡೆಂಟ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಏನೇನು ಸ್ಟ್ರೆಸ್ ಎಫೆಕ್ಟ್ ಆಗಿದೆ ಅಂದರೆ ಏನೇನು ಚೇಂಜಸ್ ಆಗುತ್ತೆ ಅಂತ. ಸೈಕಾಲಜಿಕಲ್ ಚೇಂಜಸ್ ಆಗುತ್ತೆ, ಎಮೋಷನಲ್ ಸೈನ್ಸ್ ಆಗುತ್ತೆ, ಫಿಸಿಕಲ್ ಸೈನ್ಸ್ ಇದೆ, ಬಿಹೇವಿಯರಲ್ ಸೈನ್ಸ್ ಇದೆ. ಬಾಡಿಲಿ ಏನು ಚೇಂಜಸ್ ಆಗುತ್ತೆ, ಸೈಕಾಲಜಿಕಲ್ ಮೆಂಟಲ್ ರಿಲೇಟೆಡ್ ಏನು ಚೇಂಜಸ್ ಆಗುತ್ತೆ. ನಿಮ್ಮದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ವರಿಂಗ್ ತುಂಬ ಅದ್ರ ಬಗ್ಗೆನೇ ಥಿಂಕ್ ಮಾಡಿ, ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ರಿಮೆಂಬರೆನ್ಸ್ ಏನಾದರೂ ನೆನ್ಪಿಟ್ಕೊಳ್ಳೋದು ಆಗದಲ್ಲೇ ಇರೋವಂಥದ್ದು. ಎಮೋಷನಲ್ ಸೈನ್ಸ್ ಏನಾಗುತ್ತೆ ಅಂದರೆ ಗೆಟಿಂಗ್ ಆ್ಯಂಗ್ರಿ, ಇರಿಟೇಟೆಡ್, ಮೂಡಿ ಆರ್ ಫ್ರಸ್ಟ್ರೇಟೆಡ್. ಫಿಸಿಕಲ್ ಸೈನ್ಸ್ ಬಾಡಿಲಿ ಚೇಂಜಸ್ ಏನಾಗುತ್ತೆ ಅಂದರೆ ಹೈ ಬ್ಲಡ್ ಪ್ರೆಷರ್ಸ್, ಚೇಂಜಸ್ ಇನ್ ಎ ವೆಯ್ಟ್, frequent colds or infections or changes in a menstrual cycle and libido. ಬಿಹೇವಿಯರಲ್ ಸೈನ್ಸ್ ಏನಾಗುತ್ತೆ ಅಂದರೆ ಸಚ್ ಆಸ್ ಪುವರ್ ಸೆಲ್ಫ್ ಕೇರ್, ನಿಮ್ಮ ಬಗ್ಗೆ ನೀವು ಗಮನ ಕೊಡದಲ್ಲೇ ಇರೋವಂಥದ್ದು, ನಾಟ್ ಹ್ಯಾವಿಂಗ್ ಟೈಮ್ ಫಾರ್ ಥಿಂಗ್ಸ್ ಯು ಎಂಜಾಯ್, ನೀವು ಏನು ಎಂಜಾಯ್ ಮಾಡೋಕ್ಕೆ ನೀವು ಗಮನ ಕೊಡದಲ್ಲೇ ಇರೋವಂಥದ್ದು, ರಿಲೈಯಿಂಗ್ ಆನ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಟು ಕೋಪ್, ನೀವು ಡ್ರಗ್ಸಿಗೆ ಅಡಿಕ್ಟ್ ಆಗುವಂಥದ್ದು ಸಹ ಆಗ್ಬೋದು. ಸ್ಟ್ರೆಸ್ ಕ್ಯಾನ್ ಬಿ ಶಾರ್ಟ್ ಟರ್ಮ್ ಆರ್ ಎ ಲಾಂಗ್ ಟರ್ಮ್. ಸ್ಟ್ರೆಸ್ ಅನ್ನೋದು ಸ್ವಲ್ಪ ಹೊತ್ತಾದರೂ ಇರುವಂಥದ್ದಾಗ್ಬೋದು, ಇಟ್ ಈಸ್ ಎ ಲಾಂಗ್ ಟರ್ಮ್ ಎಫೆಕ್ಟ್ ಇರ್ಬೋದು ಅಥವಾ ಶಾರ್ಟ್ ಟರ್ಮ್ ಎಫೆಕ್ಟ್ ಇರ್ಬೋದು. ಬೋತ್ ಕ್ಯಾನ್ ಲೀಡ್ ಟು ವೆರೈಟಿ ಆಫ್ ಸಿಂಪ್ಟಮ್ಸ್. ಎರಡರಿಂದನೂ ಬೇರೆ ಬೇರೆ ಥರ ಸಿಂಪ್ಟಮ್ಸ್ ಬರುತ್ತೆ. ಬಟ್ ಕ್ರಾನಿಕ್ ಸ್ಟ್ರೆಸ್ ಕ್ಯಾನ್ ಟೇಕ್ ಎ ಸೀರಿಯಸ್ ಟಾಲ್. ಕ್ರಾನಿಕ್ ಸ್ಟ್ರೆಸ್ ಏನಿದೆ, ಸಿವಿಯರ್ ಸ್ಟ್ರೆಸ್, ಇದು ಸೀರಿಯಸ್ ಎಫೆಕ್ಟ್ ಆಗುವಂಥದ್ದು ಓವರ್ ಎ ಟೈಮ್ ಆ್ಯಂಡ್ ಹ್ಯಾವ್ ಎ ಲಾಂಗ್ ಲಾಸ್ಟಿಂಗ್ ಹೆಲ್ತ್ ಎಫೆಕ್ಟ್ಸ್. ಇದರಿಂದ ಲಾಂಗ್ ಲಾಸ್ಟಿಂಗ್ ಪರ್ಮನೆಂಟ್ ಎಫೆಕ್ಟ್ ಆಗ್ಬೋದು ಹೆಲ್ತ್ ಮೇಲೆ. ಸಮ್ ಕಾಮನ್ ಸೈನ್ಸ್ ಆಫ್ ಸ್ಟ್ರೆಸ್ ಇನ್ಕ್ಲೂಡ್ಸ್
ಸ್ಟ್ರೆಸ್ಸಿಂದ ಆಗುವಂತಹ ಕೆಲವೊಂದು ಸೈನ್ಸ್ ಏನು ಎಫೆಕ್ಟ್ಸ್ ಅಂತಂದರೆ ಚೇಂಜಸ್ ಇನ್ ಎ ಮೂಡ್, ಕ್ಲಾಮಿ ಆರ್ ಸ್ವೆಟಿ ಪಾಮ್ಸ್, ಡಯೇರಿಯಾ, ಡಿಫಿಕಲ್ಟ್ ಇನ್ ಸ್ಲೀಪಿಂಗ್, ಡೈಜೆಸ್ಟಿವ್ ಪ್ರಾಬ್ಲಮ್, ಡಿಸಿನೆಸ್, ಫೀಲಿಂಗ್ ಆಂಕ್ಷಿಯಸ್, ಫ್ರೀಕ್ವೆಂಟ್ ಸಿಕ್ನೆಸ್, ಗ್ರೈಂಡಿಂಗ್ ಟೀತ್, ಹಲ್ ಕಡಿಯೋದು, ಹೆಡ್ಏಕ್ಸ್, ಲೋ ಎನರ್ಜಿ, ಮಸಲ್ ಟೆನ್ಷನ್ ಎಸ್ಪೆಷಲಿ ಇನ್ ದ ನೆಕ್ ಆ್ಯಂಡ್ ಶೋಲ್ಡರ್ ಪೋರ್ಷನ್ ಪೇಯ್ನ್ ಆಗುವಂಥದ್ದು, ಫಿಸಿಕಲ್ ಆ್ಯಕ್ಸ್ ಆ್ಯಂಡ್ ಪೇಯ್ನ್ಸ್, ರೇಸಿಂಗ್ ಹಾರ್ಟ್ ಬೀಟ್, ಟ್ರೆಂಬ್ಲಿಂಗ್. ಇಂಪ್ಯಾಕ್ಟ್ ಆಫ್ ದ ಸ್ಟ್ರೆಸ್ಸಲ್ಲಿ ನೋಡಿ ಡಯಾಬಿಟಿಕ್ಸ್ ಬರೋ ಚಾನ್ಸಸ್ ಇದೆ, ಹೇರ್ ಲಾಸ್ ಆಗುವಂಥದ್ದು, ಹಾರ್ಟ್ ಡಿಸೀಸ್ ಬರುವಂಥದ್ದು, ಹೈಪರ್ ಥೈರಾಯ್ಡಿಸಮ್ ಬರುವಂಥದ್ದು, ಒಬೇಸಿಟಿ ಬರುವಂಥದ್ದು, ಟೂತ್ ಆ್ಯಂಡ್ ಗಮ್ ಡಿಸೀಸ್ ಬರುವಂಥದ್ದು, ಅಲ್ಸರ್ಸ್ ಬರುವಂಥದ್ದು. ಇದೆಲ್ಲ ಯಾವುದರಿಂದ ಆಗುತ್ತೆ ಅಂದರೆ ಸ್ಟ್ರೆಸ್ಸಿಂದ, ಬಿಕಾಸ್ ಆಫ್ ದ ಸ್ಟ್ರೆಸ್. ಎಲ್ಲ ಸ್ಟ್ರೆಸ್ಸು ಸಹ ಕೆಟ್ಟದಿರಲ್ಲ. ಟೈಪ್ಸ್ ಆಫ್ ಸ್ಟ್ರೆಸ್ಸಲ್ಲಿ ಒಂದು ಸ್ಟ್ರೆಸ್ ಇದೆ, ಇನ್ನೊಂದು ಸ್ಟ್ರೆಸ್ ಇದೆ. ಸ್ಟ್ರೆಸ್ ಅನ್ನೋದು ಗುಡ್ ಸ್ಟ್ರೆಸ್, ಸ್ಟ್ರೆಸ್ ಅನ್ನೋದು ಬ್ಯಾಡ್ ಸ್ಟ್ರೆಸ್. ಇದು ನೆಗೆಟಿವ್ ಸ್ಟ್ರೆಸ್. ಇದರಲ್ಲಿ ನಿಮಗೆ ಸೈಕಲಾಜಿಕಲ್ ಆರ್ ಎಮೋಷನಲ್ ಎಫೆಕ್ಟ್ಸ್ ಆಗುವಂಥದ್ದು. ಪಾಸಿಟಿವ್ ಸ್ಟ್ರೆಸ್ಸಿಂದ ನೀವು ಯು ಕ್ಯಾನ್ ಅಚೀವ್ ಎನಿಥಿಂಗ್. ಈಗ ಯಾರೋ ನಿಮಗೆ ಏನೋ ಅಂದಿದ್ದಾರೆ ಅಂದಾಗ ನಿಮಗೆ ಏನು ಅನಿಸುತ್ತೆ? ಪಾಸಿಟಿವ್ ಸ್ಟ್ರೆಸ್ ಇರುವಾಗ ಕೆಲವೊಂದು ಸರಿ ಅದನ್ನೇ ನೀವು ಚಾಲೆಂಜಾಗಿ ತೊಗೊಂಡು ಚೇಂಜಸ್ ಆಗುವಂಥ ನಿಮ್ಮ ಅಚೀವ್ಮೆಂಟ್ ಆಗುವಂತಹ ಚಾನ್ಸಸ್ಸು ಸಹ ಇರುತ್ತೆ. ನೆಕ್ಸ್ಟ್ ಟೈಪ್ಸ್ ಏನೇನಿದೆ ಅಂದರೆ ಅಕ್ಯೂಟ್ ಸ್ಟ್ರೆಸ್, ಕ್ರಾನಿಕ್ ಸ್ಟ್ರೆಸ್, ಎಪಿಸೋಡಿಕ್ ಅಕ್ಯೂಟ್ ಸ್ಟ್ರೆಸ್. ಅಕ್ಯೂಟ್ ಸ್ಟ್ರೆಸ್ಸಲ್ಲಿ ಏನಿದೆ ಅಂದರೆ ವೆರಿ ಶಾರ್ಟ್ ಟರ್ಮ್ ಸ್ಟ್ರೆಸ್. ಇದು ಸ್ವಲ್ಪ ಹೊತ್ತು ಯಾರೋ ಏನೋ ಬೈದಿದ್ದಾರೆ ಅಂದಾಗ ಆ ಟೈಮಿಗೆ ಅಷ್ಟೇ. ಇಟ್ ಕ್ಯಾನ್ ಐದರ್ ಬಿ ಪಾಸಿಟಿವ್ ಆಗಿರ್ಬೋದು, ಅದು ಸ್ಟ್ರೆಸ್ ಆದರೂ ಆಗಿರ್ಬೋದು, ಡಿಸ್ಟ್ರೆಸ್ ಆದರೂ ಆಗಿರ್ಬೋದು, ಮೋರ್ ಡಿಸ್ಟ್ರೆಸ್ಸಿಂಗ್. ದಿಸ್ ಈಸ್ ಎ ಟೈಪ್ ಆಫ್ ಸ್ಟ್ರೆಸ್ ವಿ ಮೋಸ್ಟ್ ಆಫನ್ ಎನ್ಕರ್ಡ್ ಇನ್ ಡೇ ಟು ಡೇ ಲೈಫ್. ಈ ಅಕ್ಯೂಟ್ ಸ್ಟ್ರೆಸ್ ಇದೆಯಲ್ಲ, ಇದು ಡೇ ಟು ಡೇ ಲೈಫಲ್ಲಿ ಇದು ಕಾಮನ್, ವೆರಿ ಶಾರ್ಟ್ ಟೈಪ್ ಆಫ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಕ್ರಾನಿಕ್ ಸ್ಟ್ರೆಸ್ ಇದೆಯಲ್ಲ, ಇದು ಲಾಂಗ್ ಟರ್ಮ್ ಎಫೆಕ್ಟ್. ಯು ವಿಲ್ ಬಿಕಮ್ ಎ ಸಿಕ್. Chronic stress is a stress that seems never ending and inescapable. ಯಾವತ್ತೂ ಈ ಸ್ಟ್ರೆಸ್ಸಿಂದ ನಾವು ಆಚೆ ಬರೋಕ್ಕಾಗಲ್ಲ, ಪರ್ಮನೆಂಟ್. ಲೈಕ್ ದ ಸ್ಟ್ರೆಸ್ ಆಫ್ ಎ ಬ್ಯಾಡ್ ಮ್ಯಾರೇಜ್ ಆರ್ ಎನ್ ಎಕ್ಸ್ಟ್ರೀಮ್ಲಿ ಟ್ಯಾಕ್ಸಿಂಗ್ ಜಾಬ್. Chronic stress can also stem from traumatic experiences and a childhood trauma. ಈ ಕ್ರಾನಿಕ್ ಸ್ಟ್ರೆಸ್ಸು ನೀವು ಚೈಲ್ಡ್ಹುಡ್ದು ಏನಾದರೂ ನಿಮ್ಮ ಮೇಲೆ ಸಿವಿಯರ್ ಎಫೆಕ್ಟ್ ಆಗಿದರೆ ಅದೇ ಕಂಟಿನ್ಯೂ ಆಗುವಂಥದ್ದು. ಈಗ ಕೆಲವೊಂದು ಸರಿ ನಿಮ್ಮದು ಪೇರೆಂಟ್ಸಿಂದ ಅಥವಾ ನೈಬರಿಂದ ನಿಮಗೆ ಪ್ರಾಬ್ಲಮ್ ಆಗಿರುವಂಥದ್ದು ಅಥವಾ ಫ್ರೆಂಡ್ಸಿಂದ ನೀವು ಅದನ್ನೇ ನೀವು ಸ್ಟ್ರೆಸ್ ಆಗಿ ತೊಗೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ರೆ ಅದು ಇಟ್ ಎಫೆಕ್ಟ್ಸ್ ಆನ್ ಯುವರ್ ಹೆಲ್ತ್. ದಟ್ ಈಸ್ ಕ್ರಾನಿಕ್ ಸ್ಟ್ರೆಸ್. ಎಪಿಸೋಡಿಕ್ ಅಕ್ಯೂಟ್ ಸ್ಟ್ರೆಸ್. It is acute stress that seems to run rampant and be way of life, creating a life of ongoing distress. ಇದು ಲೈಫಲ್ಲಿ ತುಂಬ ಚೇಂಜಸ್ ಮಾಡುವಂಥದ್ದು. ಕಾಸಸ್ ಆಫ್ ಸ್ಟ್ರೆಸ್ ಇನ್ ಎ ಕಾಲೇಜ್ ಸ್ಟೂಡೆಂಟ್. ಈಗ ನಿಮಗೆ ಯಾವ ರೀತಿ ಸ್ಟ್ರೆಸ್, ನಿಮಗೆ ಕಾರಣ ಏನು? ಈ ಸ್ಟ್ರೆಸ್ ಆಗೋಕ್ಕೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಏನೇನು ಕಾಸಸ್ ಇರ್ಬೋದು ಸ್ಟ್ರೆಸ್ ಆಗುವಂಥದ್ದು? ಅಪ್ಕಮಿಂಗ್ ಟೆಸ್ಟ್, ಟೂ ಮಚ್ ಹೋಮ್ವರ್ಕ್, ಹೆವಿ ವರ್ಕ್ಲೋಡ್, ಲ್ಯಾಕ್ ಆಫ್ ಆರ್ಗನೈಜೇಷನ್. ಅಂದರೆ ನೀವು ಸೆಟ್ ಆಗುವಂಥದ್ದು. ಈಗ ಕಾಲೇಜ್ ನಿಮಗೆ ಈ ಸಿಸ್ಟಮ್ ನಿಮಗೆ ಸರಿ ಆಗ್ದಲೇ ಇರೋವಂಥದ್ದು. ನೀವು ಓದ್ತಾ ಇರೋಂತಹ ಕಾಲೇಜಲ್ಲಿ ನೀವು ಅದಕ್ಕೆ ಸೆಟ್ ಆಗ್ದಲೇ ಇರೋವಂಥದ್ದು. ಟೂ ಲಿಟಲ್ ಡೌನ್ ಟೈಮ್, ನಿಮಗೆ ಟೈಮ್ ಸ್ಕೇರ್ಸಿಟಿ, ಪೂವರ್ ಸ್ಲೀಪ್ ಶೆಡ್ಯೂಲ್, ಪಾರ್ಟಿಸಿಪೇಟಿಂಗ್ ಇನ್ ಎ ಕ್ಲಾಸ್, ಲ್ಯಾಕ್ ಆಫ್ ಸಪೋರ್ಟ್. ನಿಮಗೆ ಫ್ರೆಂಡ್ಸ್ ಸಪೋರ್ಟ್ ಇಲ್ದಲೇ ಇರ್ಬೋದು, ಟೀಚರ್ಸ್ ಸಪೋರ್ಟಲ್ಲೇ ಇರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಟ್ರಾನ್ಸಿಷನಿಂಗ್ ಟು ಎ ನ್ಯೂ ಎನ್ವೈರ್ಮೆಂಟ್, ನೀವು ಹೊಸ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ದಲೇ ಅದು ಹಾಸ್ಟೆಲ್ ಆಗಿರ್ಬೋದು. ಈಗ ಪೇರೆಂಟ್ಸ್ನ ಬಿಟ್ಟು ಆಚೆ ಬಂದಿರ್ತೀರ, ಆಗ ನೀವು ಆ ಸಿಚುವೇಶನ್ಗೆ ಅಡ್ಜಸ್ಟ್ ಆಗ್ದಲೇ ಇರೋವಂತಹ ಸ್ಟ್ರೆಸ್ ಇರೋ ಅಂಥದ್ದಾಗಿರ್ಬೋದು. ಕ್ಲಾಸಸ್ ದಟ್ ಆರ್ ಟೂ ಹಾರ್ಡ್, ನೀವು ಕೆಲವೊಂದು ಸರಿ ಏನು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಚೇಂಜ್ ಆದಾಗ ಕನ್ನಡದಿಂದ ಇಂಗ್ಲೀಷ್ ಮೀಡಿಯಮ್ ಬಂದಾಗ, ಇಲ್ಲಾಂದರೆ ಕೆಲವೊಂದು ಕೋರ್ಸಸ್ಸು ನಿಮಗೆ ಟಫ್ ಅನ್ನಿಸ್ಬೋದು. ಪೇರೆಂಟ್ಸ್ ಫೋರ್ಸಿಗೆ ನೀವು ಜಾಯ್ನ್ ಆಗಿರ್ತೀರ ಕೋರ್ಸಿಗೆ, ಆಗ ಈ ಕೋರ್ಸ್ನ ನೀವು ಕಂಟಿನ್ಯೂ ಮಾಡೋದು ನಿಮಗೆ ಕಷ್ಟ ಆಗುವಂಥದ್ದಾಗಿರ್ಬೋದು. ಚೇಂಜಸ್ ಟು ರುಟೀನ್, ನೀವು ಮನೇಲಿರುವಾಗ ಅಥವಾ ಔಟ್ಸೈಡ್ ಬಂದಾಗ, ನೀವು ಕಾಲೇಜಿಗೆ ಬಂದಾಗ ನಿಮ್ಮದು ರುಟೀನಲ್ಲಿ ಡೈಲಿ ರುಟೀನಲ್ಲಿ ಚೇಂಜಸ್ ಆದಾಗ ಅದು ಸಹ ನಿಮಗೆ ಸ್ಟ್ರೆಸ್ ಅನ್ನೋ ಥರ ಕಾಣಿಸುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್, ಫ್ಯಾಮಿಲಿಯಲ್ಲಿ ಈಗ ಪೇರೆಂಟ್ಸ್ ಈಗ ಅವ್ರ ಎಜುಕೇಷನ್ ಆಗಬೇಕಂತಂದಾಗ ಏನು ಬೇಕಾಗಿರುತ್ತೆ? ಫೈನಾನ್ಸ್, ಮೇಯ್ನ್ ಫೈನಾನ್ಸ್
ಅದ್ರದ್ದು ಪ್ರಾಬ್ಲಮ್ ಅದು ಸಹ ಸ್ಟೂಡೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಕಾಡೆಮಿಕ್ ಅಚೀವ್ಮೆಂಟ್ಸ್, ನೀವು ಅಚೀವ್ಮೆಂಟ್ಸಲ್ಲಿ ನೀವು ಹಿಂದೆ ಉಳಿದ್ರಿಂದ ಇದು ಸಹ ನಿಮ್ಮ ಸ್ಟ್ರೆಸ್ಸಿಗೆ ಕಾರಣ ಆಗುತ್ತೆ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಯಾರಿಂದ? ಫ್ರಮ್ ದ ಟೀಚರ್ಸ್ ಆರ್ ಎ ಪೇರೆಂಟ್ಸ್. ನೀನು ಇದೇ ಓದಬೇಕು, ಹೀಗೆ ಫಸ್ಟ್ ಬರಬೇಕು ಕ್ಲಾಸಿಗೆ, ನೀನು ಇದನ್ನು ಇಷ್ಟು ದಿವಸದಲ್ಲಿ ಮುಗಿಸ್ಬೇಕು. ಹಾಗಿದ್ದಾಗ ಆಟೋಮೆಟಿಕ್ಕಾಗಿ ಅವ್ರ ಕೆಪಾಸಿಟಿ ಕಡಿಮೆ ಇರುತ್ತೆ, ಆಟೋಮೆಟಿಕ್ಕಾಗಿ ಅವ್ರ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೋಷಿಯಲ್ ಪ್ರೆಷರ್, ಸೊಸೈಟಿಯಿಂದ ಬ್ರೇಕಪ್ ವಿತ್ ಎ ಬಾಯ್ ಫ್ರೆಂಡ್ ಆರ್ ಎ ಗರ್ಲ್ ಫ್ರೆಂಡ್, ಬುಲಿಂಗ್, ಬೇರೆಯವರು ನಿಮ್ಗೆ ಹತ್ರ ಯಾವತ್ತೂ ನಿಮ್ಮ ಹತ್ರ ಫೈಟ್ ಮಾಡ್ತಾಯಿದ್ರೆ ಅಥವಾ ಇಂಡೈರೆಕ್ಟಾಗಿ ನಿಮಗೇನಾದರೂ ಅನ್ನೋದು ಹಾಗೆಲ್ಲ ಆಗ್ತಾಯಿದ್ರೆ ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಪೇರೆಂಟಲ್ ಎಕ್ಸ್ಪೆಕ್ಟೇಷನ್, ನನ್ನ ಮಗ ಹೀಗೆ ಓದಬೇಕು, ನನ್ನ ಮಗಳು ಕ್ಲಾಸಿಗೆ ಫಸ್ಟ್ ಬರಬೇಕು, ಹೀಗೆ ಇರಬೇಕು ಅಂತ ಹೇಳ್ತಾರಲ್ಲ, ಪೇರೆಂಟಲ್ ಎಕ್ಸ್ಪೆಕ್ಟೇಷನ್. ಟೂ ಮಚ್ ಸ್ಟಡಿಯಿಂಗ್, ನಾಟ್ ಎನಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಯಾವತ್ತೂ ಓದೋದು ಫಿಸಿಕಲ್ ಆ್ಯಕ್ಟಿವಿಟಿ, ಆಗ ಆಟೋಮೆಟಿಕ್ಕಾಗಿ ನಿಮಗೆ ಏನು ಅನಿಸುತ್ತೆ, ಬೋರ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಟೀಚರ್ಸಿಂದನೂ ಕೆಲವೊಂದು ಟೀಚರ್ಸು ಒಬ್ಬರನ್ನೇ ನೋಟ್ ಮಾಡಿಕೊಂಡು, ಇಲ್ಲ ಆ ಟೀಚರ್ಸ್ಗೆ ಅವ್ರಿಗೆ ಆ ಕ್ಯಾಂಡಿಡೇಟ್ಗೆ ಸ್ಟೂಡೆಂಟಿಗೆ ಇಷ್ಟ ಇಲ್ಲದೇ ಇರುವಂಥದ್ದು ಇರ್ಬೋದು, ಅವರು ಪಾಠ ಮಾಡುವಂಥ ಇಷ್ಟ ಆಗದಲ್ಲೇ ಇರುವಂಥದ್ದು, ಅವ್ರದ್ದು ಆ್ಯಟಿಟ್ಯೂಡ್ ಈ ಸ್ಟೂಡೆಂಟ್ ಜೊತೆಗೆ ಇಷ್ಟ ಆಗದಲ್ಲೇ ಇರುವಾಗ ಅವನಿಗೆ ಸಹ ಕ್ಲಾಸ್ ಅಟೆಂಡ್ ಆಗೋದಂತೆ ಇಷ್ಟ ಇಲ್ಲದೇ ಇರುವಂತಹ ಚಾನ್ಸಸ್ ಆದರೂ ಆಗ್ಬೋದು. ಅವನು ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂದಾಗಲೂ ಸಹ ಅದು ಸ್ಟ್ರೆಸ್ ಲೆವೆಲ್ಗೆ ಕಾರಣ ಆಗುತ್ತೆ. ಲರ್ನಿಂಗ್ ಡಿಸೆಬಿಲಿಟೀಸ್, ಅವನಿಗೆ ಕಲಿಯೋಕ್ಕೆ ಆಗದಲ್ಲೇ ಇರುವಾಗ ಇದು ಸಹ ಒಂದು ಚಾನ್ಸಸ್ ಆಗುತ್ತೆ. ಡೊಮೆಸ್ಟಿಕ್ ವೈಲೆನ್ಸ್, ಮನೆಯಲ್ಲಿ ಪೇರೆಂಟ್ಸಿಂದ ಅಥವಾ ಸಿಬ್ಲಿಂಗ್ಸಿಂದ ಸಮಸ್ಯೆ ಇರುವಂಥದ್ದು. ಇದೆಲ್ಲದರಿಂದ ಆಚೆ ಬರಬೇಕಂದ್ರೆ ಡೆವಲಪ್ ಗುಡ್ ಹ್ಯಾಬಿಟ್ಸ್ ಟು ಓವರ್ಕಮ್ ಎ ಸ್ಟ್ರೆಸ್. ಇವತ್ತಿನ ಟಾಪಿಕೇ ಇದು. ಈ ಸ್ಟ್ರೆಸ್ ಲೆವೆಲಿಂದ ಏನಕ್ಕೆ ಸ್ಟ್ರೆಸ್ ಅಂದರೆ ಏನು, ವಾಟ್ ಆರ್ ದ ಕಾಸಸ್ ಆಫ್ ದ ಸ್ಟ್ರೆಸ್ ಇನ್ ಎ ಸ್ಟೂಡೆಂಟ್ ಲೈಫ್, ಹೌ ಟು ಓವರ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ದ ಸ್ಟ್ರೆಸ್. ನೌ ವಿ ವಿಲ್ ಡಿಸ್ಕಸ್ ಹೌ ಟು ಓವರ್ಕಮ್ ಫ್ರಮ್ ದ ಸ್ಟ್ರೆಸ್ಸಿಂದ ಆಚೆ ಬರಬೇಕಂದ್ರೆ ನಾವು ಏನು ಮಾಡಬೇಕು, ಮೆಡಿಟೇಷನ್ ಮಾಡಬೇಕಾಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಮೆಡಿಟೇಷನ್. ಇಟ್ ಈಸ್ ಆ್ಯನ್ ಏನ್ಷಿಯಂಟ್ ಮೈಂಡ್ ಆ್ಯಂಡ್ ಬಾಡಿ ಪ್ರಾಕ್ಟೀಸ್. ಇದು ಏನಂದರೆ ಹಿಂದಿನ ಕಾಲದಿಂದಲೂ ಮೈಂಡ್ ಆ್ಯಂಡ್ ಬಾಡಿ ಪ್ರಾಕ್ಟೀಸಿಗೆ ಏನಕ್ಕೆ ನಿಮಗೆ ಲಾಂಗ್ ಟರ್ಮ್ ಪಾಸಿಟಿವ್ ಸೈಕಾಲಜಿಕಲ್ ಬೆನಿಫಿಟ್ಸಿಗೋಸ್ಕರ ಈ ಮೆಡಿಟೇಷನ್ ಮಾಡುವಂಥದ್ದು. ಲಾಫಿಂಗ್, ಗುಡ್ ಫಾರ್ ಎ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಡ್ಯಾನ್ಸ್, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ದಾರೆ, ಆಗ ನೀವೇನು ಮಾಡಬೇಕು, ಅವರಿಗೆ ಥ್ಯಾಂಕ್ ಯು ಹೇಳೋದ್ರಿಂದ. ನೆಕ್ಸ್ಟು ರೈಟ್, ನಿಮಗೆ ಬೇಜಾರಾದಾಗ ಏನೋ ಬರೆಯೋದ್ರಿಂದ. ನೆಕ್ಸ್ಟು ಕ್ರೈ, ಕೆಲವೊಬ್ರು ಏನು ಮಾಡ್ತಾರೆ, ಬೇಜಾರಾಯ್ತು ಅಂದಾಗ ಅಳೋ ಥರ ಆತ್ತು ಎಕ್ಸ್ಪ್ರೆಸ್ ಮಾಡಿದರೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ವಾಕ್ ಮಾಡೋದ್ರಿಂದ. ಎಕ್ಸಸೈಸ್, ಮೈಂಡ್ಫುಲ್ನೆಸ್, ಟಾಕಿಂಗ್ ಟು ಸಮ್ವನ್, ಟೈಮ್ ಮ್ಯಾನೇಜ್ಮೆಂಟ್, ಗೆಟಿಂಗ್ ಎನಫ್ ಸ್ಲೀಪ್. ಹೌ ಟು ಮೆಡಿಟೇಷನ್, ನಾನು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಹೇಗೆ ಮೆಡಿಟೇಟ್ ಮಾಡುವಂಥದ್ದು, ಸಿಟ್ ಅಪ್ರೈಟ್ ಇನ್ ಎ ಚೇರ್ ಆ್ಯಂಡ್ ಪ್ಲೇಸ್ ಯುವರ್ ಫೀಟ್ ಫ್ಲ್ಯಾಟ್ ಆನ್ ದ ಫ್ಲೋರ್. ನೀವು ಕೂತ್ಕೋಬೇಕು, ಕೂತ್ಕೊಂಡು ಪೇಯಿಂಗ್ ಅಟೆನ್ಷನ್ ಟು ಯುವರ್ ಬ್ರೀತ್. ನಿಮ್ಮ ಬ್ರೀತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಯು ಮೈಟ್ ಫೀಲ್ ಕಂಪೆಲ್ಡ್ ಟು ಶಿಫ್ಟ್ ಯುವರ್ ಫೋಕಸ್ ಎಲ್ಸ್ವೇರ್. ನೀವು ಒಂದು ಕಡೆ ಬ್ರೀತ್ ಕಡೆ ಅಟೆನ್ಷನ್ ಕೊಟ್ಟು ನಿಮ್ಮ ಫೋಕಸ್ ಎಲ್ಲ ಪೂರ್ತಿ ಆ ಕಡೆನೇ ಇರಬೇಕು. ಬೇರೆ ಎಲ್ಲದರಿಂದ ನೀವು ಎಲ್ಲ ಯೋಚನೆಯನ್ನು ಬಿಟ್ಟು, ಆ್ಯಂಕ್ಷಿಯಸ್ ಥಾಟ್ಸ್ ಮೇ ಪಾಸ್ ಥ್ರೂ ಯುವರ್ ಮೈಂಡ್. ನಿಮಗೆ ಬೇಡದಲ್ಲಿರೋದನ್ನೆಲ್ಲ ಆಚೆ ಬಿಟ್ಟು ಕಂಟಿನ್ಯೂ ದಿಸ್ ಕ್ವಿಟ್ ನಾನ್ ಜಡ್ಜ್ಮೆಂಟಲ್ ಅಬ್ಸರ್ವೇಷನ್ ಫಾರ್ ಅಬೌಟ್ 10 minutes. ಡೈಲಿ ಹೀಗೆ 10 minutes ಮಾಡೋದ್ರಿಂದ ನಿಮ್ಮ ಮೈಂಡಿಗೆ ರಿಲೀಫ್ ಅಂತ ಅನಿಸುತ್ತೆ. ವೆದರ್ ಯು ಮೆಡಿಟೇಟ್ ಫಾರ್ ಎ 5 minutes ಆರ್ an hour, you reap a wide range of benefits by being consistent and making it a daily practice. ನೀವು 5 minutesಯಿಂದ ಅವರ್ವರೆಗೂ ಮಾಡ್ಬೋದು. ಇದರಿಂದ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಮೈಂಡಿಗೆ ರಿಲೀಫ್ ಅನಿಸುತ್ತೆ. ಆ್ಯಂಡ್ ವೈಲ್ ಎ ಶಾರ್ಟ್ ಸೆಷನ್ ಕ್ಯಾನ್ ಸ್ಟಿಲ್ ಬ್ರಿಂಗ್ ಬೆನಿಫಿಟ್ಸ್, ಲಾಂಗ್ ಟರ್ಮ್ ಪ್ರಾಕ್ಟೀಸ್ ಕ್ಯಾನ್ ಬಿಲ್ಡ್ ಎ ರೆಸಿಲಿಯನ್ಸ್. ಶಾರ್ಟ್ ಟರ್ಮಿಂದಲೂ ಬೆನಿಫಿಟ್ ಇದೆ, ಲಾಂಗ್ ಟರ್ಮಿಂದ ಬಿಲ್ಡ್ ರೆಸಿಲಿಯನ್ಸ್. ನೆಕ್ಸ್ಟ್ ಒನ್ ಎಕ್ಸಸೈಸ್. ಈ ಎಕ್ಸಸೈಸು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರಿಗೂ ಸಹ ಇದು ಅನುಕೂಲ ಆಗುತ್ತೆ. ಎಕ್ಸಸೈಸ್ ಇಸ್ ದ ಬೆಸ್ಟ್ ವೇ ಟು ಹ್ಯಾಂಡಲ್ ಎ ಸ್ಟ್ರೆಸ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದ ವರ್ಕಿಂಗ್ ಔಟ್ ಇನ್ ದ ಮಾರ್ನಿಂಗ್. ಯಾವ ಟೈಮಲ್ಲಿ ಮಾಡಬೇಕು ಎಕ್ಸಸೈಸು? ಇನ್ ದ ಮಾರ್ನಿಂಗ್. ಮತ್ತು ಇಟ್ ಹೆಲ್ಪ್ಸ್ ಟು
overcome from the stress. When you work out, your body releases endorphins. The brains feel good chemical. ನಿಮ್ಮ ಮೆದುಳಿಂದ ರಿಲೀಸ್ ಆಗುವಂಥದ್ದು. Getting the blood flowing not only reduces the stress hormone and increases the endorphins. It also boosts the self-esteem, improve the sleep pattern and wards off feeling of anxiety and depression. ಡಿಪ್ರೆಷನ್ನು ಮತ್ತು ನಿಮ್ಮದು ಸ್ಲೀಪ್, ಈ ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇರಲ್ಲ ಅಂತ ಇದಕ್ಕೆ ಈ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ. ಮತ್ತು ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುವಂಥದ್ದು. Health researchers recommended a daily dose of exercise for optimum health and avoidance of the conditions such as ಈ ಡೈಲಿ ನೀವು ಎಕ್ಸಸೈಸ್ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಕ್ಯಾನ್ಸರ್ ಮತ್ತು ಒಬೆಸಿಟಿ ಅಂಥದನ್ನು ನೀವು ದೂರ ಮಾಡ್ಬೋದು, ಅದರಿಂದ ರಿಲೀಫ್ ತೊಗೋಬೋದು ಅಂತ ಹೇಳ್ತಾರೆ. ಎಕ್ಸಸೈಸ್ ಕ್ಯಾನ್ ಬಿ ಒನ್ ಆಫ್ ದ ಮೋರ್ ಚಾಲೆಂಜಿಂಗ್ ಸ್ಟ್ರೆಸ್ ರಿಲೀವರ್ಸ್ ಟು ಬಿಗಿನ್ ಆ್ಯಂಡ್ ಸ್ಟಿಕ್ ವಿತ್, ಬಟ್ ಇಟ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ರಿವಾರ್ಡಿಂಗ್. 15 minutes of exercise daily will help in keeping calm by distracting from your negative thoughts. ನೀವು ಡೈಲಿ 15 minutes ಎಕ್ಸಸೈಸ್ ಮಾಡೋದ್ರಿಂದ ಬೇಡದೇ ಇರುವಂತಹ ನೆಗೆಟಿವ್ ಥಾಟ್ಸಿಂದ ಆಚೆ ಬರ್ಬೋದು, ಮತ್ತು ನಿಮ್ಮ ಮೈಂಡನ್ನ ಕೀಪಿಂಗ್ ಕಾಮ್ ಕೂಲಾಗಿಟ್ಕೋ. ಜಾಗಿಂಗ್, ಮಾರ್ನಿಂಗ್ ವಾಕ್, ಸ್ಕಿಪ್ಪಿಂಗ್, ಸ್ಕ್ವಾಟ್ಸ್, ಪುಷಪ್ಸ್ ಆ್ಯಂಡ್ ಸಿಟಪ್ಸ್ ಆರ್ ಎ ಫ್ಯೂ ಎಕ್ಸಸೈಸಸ್. ಲಾಫ್, ಕೆಲವೊಬ್ಬರು ತುಂಬ ನಗ್ತಿರ್ತಾರೆ. ಲಾಫಿಂಗ್ ಈಸ್ ಎ ಗುಡ್ ಫಾರ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ನೋಡಿದ್ರಲ್ಲ, ಲಾಫಿಂಗ್ ಅನ್ನೋದು ಮೈಂಡಿಗೆ, ಸೋಲಿಗೆ ಮತ್ತು ಬಾಡಿಗೆ ತುಂಬ ಯೂಸ್ಫುಲ್ ಅಂತ ಹೇಳ್ತಾರೆ. ಏನಕ್ಕೋಸ್ಕರ? ಇಟ್ ಆಲ್ಸೋ ಹೆಲ್ಪ್ಸ್ ಟು ರೆಡ್ಯೂಸ್ ದ ಸ್ಟ್ರೆಸ್ ಲೆವೆಲ್. ದಟ್ಸ್ ಬಿಕಾಸ್ ಲಾಫರ್ ಆಸ್ ಎ ಟ್ರಿಗರ್ ದ ರಿಲೀಸ್ ಆಫ್ ಎಂಡೋರ್ಫಿನ್ಸ್ ವಿಚ್ ಈಸಸ್ ದ ಪೇಯ್ನ್ ಥ್ರೂಔಟ್ ದ ಮೈಂಡ್ ಆ್ಯಂಡ್ ಬಾಡಿ. ಇದು ನಮ್ಮ ಮನಸ್ಸಲ್ಲಿರೋ ನೋವು ಮತ್ತು ಬಾಡಿಲಿರೋ ಪೇಯ್ನ ಆಚೆ ಹಾಕೋದು. ಲಾಫರ್ ಲೋವರ್ಸ್ ದ ಬ್ಲಡ್ ಪ್ರೆಷರ್. ನೀವು ನಗ್ತಾ ಇದ್ದರೆ ಏನಾಗುತ್ತೆ, ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಇಂಪ್ರೂವ್ಸ್ ದ ಕಾರ್ಡಿಕ್ ಹೆಲ್ತ್, ಹಾರ್ಟ್ನ ಹೆಲ್ತಿಯಾಗಿ ಇಟ್ಕೊಳುತ್ತೆ. ಆ್ಯಂಡ್ ಬೂಸ್ಟ್ ಎ ಟಿ ಸೆಲ್ಸ್. ಲಾಫರ್ ಈಸ್ ದ ಬೆಸ್ಟ್ ಮೆಡಿಸಿನ್. ಕೀಪಿಂಗ್ ಯುವರ್ ಸೆಲ್ಫ್ ಹ್ಯಾಪಿ ಆ್ಯಂಡ್ ಲಾಫಿಂಗ್ ಟು ದ ವರ್ಸ್ಟ್ ಪ್ರಾಬ್ಲಮ್ ಈಸ್ ದ ಕೀ ಟು ಲಿವ್ ಎ ಲೈಫ್ ವಿತೌಟ್ ಸ್ಟ್ರೆಸ್. ಏನೇ ಪ್ರಾಬ್ಲಮ್ ಇದ್ರೂ ನಗ್ತಾ ಇರಬೇಕಂತ. Laughing keeps you aloof of all other hassles which causes stress in your life. Reading jokes or funny videos ಅಂತೆ. ನೀವು ನಗ್ತಾ ಇರಬೇಕಂದ್ರೆ ಯಾವಾಗಲೂ ಜೋಕ್ಸ್ ಮತ್ತು ಫನ್ನಿ ವಿಡಿಯೋಸ್ ನೋಡ್ತಾ ಇರಿ, ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಡ್ಯಾನ್ಸ್ ಈಸ್ ಆಬ್ವಿಯಸ್ಲಿ ಫಾರ್ಮ್ ಆಫ್ ಎಕ್ಸಸೈಸ್, ಬಟ್ ಇಟ್ ಹ್ಯಾಸ್ ಸಮ್ ಯುನೀಕ್ ಬೆನಿಫಿಟ್ಸ್ ಆಫ್ ಇಟ್ಸ್ ಓನ್. Studies have found that the people over the age of 75 who dance during the leisure time have a lower risk of developing dementia. Dance makes sense since music play an important role in anxiety and stress. ಬೇರೆ ಈಗ ಎಕ್ಸಸೈಸು, ಮೆಡಿಟೇಷನ್ ಹೇಗೆ ನಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೋ ಹಾಗೆ ಡ್ಯಾನ್ಸು ಸಹ ನಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಇದನ್ನು ಯಾವ ಏಜ್ವರೆಗೂ ಮಾಡ್ಬೋದು? 1 to 75 ಏಜ್ವರೆಗೂ ಡ್ಯಾನ್ಸ್ ಮಾಡಿ ನಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೋದು, ಆ್ಯಂಗ್ಸೈಟಿ ಲೆವೆಲ್ನ. ಮತ್ತು ಹೆಲ್ತಿ ಡಯಟ್, ನಾವು ತಿನ್ನುವಂತಹ ಆಹಾರನೂ ಸಹ ನಮ್ಮ ಸ್ಟ್ರೆಸ್ ಲೆವೆಲ್ ಮೇಲೆ ಎಫೆಕ್ಟ್ ಆಗುತ್ತೆ. ನಾವು ಹೆಲ್ತಿ ಫುಡ್ನ ತಿಂದರೆ ಆಟೋಮೆಟಿಕ್ಕಾಗಿ ನಮ್ಮ ಮೂಡು ಸಹ ಫ್ರೆಶ್ ಆಗಿರುತ್ತೆ. ಮೇಂಟೈನಿಂಗ್ ಎ ಹೆಲ್ತಿ ಡಯಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಡಿಸೀಸಸ್. ನಾವು ಒಳ್ಳೆ ಫುಡ್ ತಿಂತಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ನಾವು it reduces the some diseases. Try to include fresh fruits. ನಾವು ತಿನ್ನುವಂತಹ ಫುಡ್ಡಲ್ಲಿ ಏನೇ ಇನ್ಕ್ಲೂಡ್ ಮಾಡ್ಕೋಬೇಕು? ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ನ. ಈಟ್ ಫುಡ್ ವಿಚ್ ಆರ್ ರಿಚ್ ಇನ್ ವಿಟಮಿನ್ ಬಿ. ನಾವು ತಿನ್ನುವಂತಹ ಫುಡ್ಡಲ್ಲಿ ಯಾವುದು ವಿಟಮಿನ್ ಜಾಸ್ತಿ ಇರಬೇಕು? ಬಿ ಮತ್ತು ಒಮೆಗಾ 3 ಇರಬೇಕು. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಆಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್ ಲೆವೆಲ್. Consumption of the caffeine and alcohol can trigger a stress. Hence, you need to avoid unhealthy eating habits. ಯಾವುದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ? ಕಾಫಿ ಟೀನ ಕಡಿಮೆ ಮಾಡಬೇಕು. ಇದು ಏನು ಮಾಡುತ್ತೆ? ಸ್ಟ್ರೆಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ನಿಮ್ಗೆ ಯಾರೋ ಇಟ್ ಕ್ಯಾನ್ ಬಿ hard to feel grateful in the minds of chaos, but making the choice to do relieve the stress and make life more enjoyable. Part of life is what happens to us, but most of life is how we react to it. Making the choice to view something in a more positive way also has a ton of health benefits. Gratitude. Go for vacation. ಈಗ ನಿಮಗೆ ಯಾವತ್ತೂ ಓದ್ತಾನೆ ಇರಿದ್ರೆ ನಿಮಗೆ ಬೇಜಾರಾಗುತ್ತೆ.
ಅಂಥ ಟೈಮಲ್ಲಿ ನೀವು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆಗೆ ಔಟ್ಸೈಡ್ ಹೋಗೋದ್ರಿಂದ ನೀವು ರಿಫ್ರೆಶ್ ಆಗ್ತೀರ. ಸ್ಟ್ರೆಸ್ ಆಕರ್ ಆ್ಯಸ್ ವಿ ಗೆಟ್ ಸೋ ಮಚ್ ಇನ್ವಾಲ್ವ್ ಇನ್ ಅವರ್ ವರ್ಕ್. ನಾವು ಯಾವಾಗ ನಮ್ಮ ವರ್ಕಲ್ಲಿ ಅಥವಾ ನಮ್ಮ ಕೆಲಸದಲ್ಲಿ ತುಂಬ ಇನ್ವಾಲ್ವ್ ಆಗ್ತೀವಿ ಆಗ ನಮಗೆ ತುಂಬ ಸ್ಟ್ರೆಸ್ ಅಂತ ಅನಿಸುತ್ತೆ. ವಿ ಹಾರ್ಡ್ಲಿ ಗೆಟ್ ಟೈಮ್ ಫಾರ್ ಅವರ್ ಸೆಲ್ಫ್. ನಾವು ಟೈಮ್ ಮಾಡಿಕೊಂಡು ಗೋಯಿಂಗ್ ಆನ್ ಎ ಟ್ರಿಪ್ ವಿತ್ ಎ ಫ್ಯಾಮಿಲಿ ಆರ್ ಎ ಫ್ರೆಂಡ್ಸ್ ವಿಲ್ ಗಿವ್ ಅಸ್ ಎ ಬ್ರೇಕ್ ಫ್ರಮ್ ಅವರ್ ಡೈಲಿ ಶೆಡ್ಯೂಲ್ ಮೇಕಿಂಗ್ ಅಸ್ ಫೀಲ್ ಫ್ರೆಶ್. ಈ ರೀತಿ ಹೋಗೋದ್ರಿಂದ ನಾವು ಏನಾಗ್ತೀವಿ, ವಿ ಫೀಲ್ ಫ್ರೆಶ್ ಆ್ಯಂಡ್ ಹೆಲ್ಪ್ ಅಸ್ ಟು ವರ್ಕ್ ಬೆಟರ್. ರೈಟಿಂಗ್ ಈಸ್ ಎ ಗ್ರೇಟ್ ವೇ ಟು ಎಕ್ಸ್ಪ್ರೆಸ್ ವಾಟ್ಸ್ ಆನ್ ಯುವರ್ ಮೈಂಡ್. ನಮ್ಮ ತಲೆಯಲ್ಲಿ ಏನು ಯೋಚನೆ ಬರುತ್ತೆ, ಈಗ ನಮಗೆ ಕೆಲವೊಂದ್ಸರಿ ಬೇಜಾರಾಗ್ಬೋದು, ಯಾರೋ ಏನೋ ಹೇಳಿದ್ದಾರೆ ಅಂತಲೇ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ನಮಗೆ ಅನಿಸೋದನ್ನು ಬರಿಬೇಕಾಗುತ್ತೆ. ಎಕ್ಸ್ಪ್ರೆಸಿವ್ ರೈಟಿಂಗ್ ಹೆಲ್ಪ್ಸ್ ಟು ಪೀಪಲ್ ಕೋಪ್ ವಿತ್ ಎ ಸ್ಟ್ರೆಸ್. Trauma is the productive and therapeutic ways by helping them overcome emotional inhabitation, which can be an underlying the reason for a high stress level. ಪ್ಲ್ಯಾನಿಂಗ್ ಔಟ್ ಥಿಂಗ್ಸ್. ನಾವು ಏನಾದರೂ ಒಂದು ಮಾಡಬೇಕಂದ್ರೆ ಪ್ಲ್ಯಾನ್ ಮಾಡ್ಕೋಬೇಕು. ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತ ಅಂದಾಗ ನಮಗೆ ಸ್ಟ್ರೆಸ್ ಲೆವೆಲ್. ಈಗ ಫಾರ್ ಎಕ್ಸಾಂಪಲ್, ನಾನಿವತ್ತು ಕಾಲೇಜಿಗೆ ಹೋಗಬೇಕಪ್ಪ ಅಂತಂದರೆ ನಾನು ಇಷ್ಟೊತ್ತಿಗೆ ಹೇಳಬೇಕು, ನಾನು ಕೊಟ್ಟಿರೋ ವರ್ಕ್ನ ಮುಗಿಸ್ಬೇಕು. ಮತ್ತು ಡೈಲಿ ರುಟೀನ್ ಏನಿದೆಯೋ ಅದಕ್ಕೆಲ್ಲ ಪ್ಲ್ಯಾನ್ ಇರಬೇಕು. ವಿತೌಟ್ ದ ಪ್ಲ್ಯಾನಿಂಗ್ ವಿ ಕಾಂಟ್ ರೀಚ್ ಅವರ್ ಗೋಲ್. ಅದಕ್ಕೆ ಡೈಲಿ ಏನಿರಬೇಕು, ನಮ್ಮದು ಪ್ಲ್ಯಾನ್ ಇರಬೇಕು. ಬಿಫೋರ್ ಸ್ಟಾರ್ಟಿಂಗ್ ಯುವರ್ ರುಟೀನ್ ಇಟ್ ಈಸ್ ಅಡ್ವೈಸಬಲ್ ಟು ಪ್ಲ್ಯಾನ್ ದ ಥಿಂಗ್ಸ್ ಔಟ್. ಪ್ಲ್ಯಾನಿಂಗ್ ಹೆಲ್ಪ್ಸ್ ಇನ್ ಎ ಸಿಂಪ್ಲಿಫೈನ್ ದ ವರ್ಕ್ ಶೆಡ್ಯೂಲ್. ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವರ್ಕ್ ಶೆಡ್ಯೂಲ್ ಏನಿದೆಯೋ ಅದನ್ನು ಸಿಂಪ್ಲಿಫೈ ಮಾಡ್ಕೋಬೋದು. ಅಂದರೆ ಆ ಟೈಮಲ್ಲಿ ಆ ವರ್ಕ್ನ ಮುಗಿಸ್ಕೊಂಡ್ರೆ ನಿಮಗೆ ಸ್ಟ್ರೆಸ್ ಅಂತ ಅನಿಸಲ್ಲ. ಇಲ್ಲಾಂದರೆ ನಿಮಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬರಲಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ನಿಮ್ಮ ವರ್ಕ್ ಎಲ್ಲ ಪೆಂಡಿಂಗ್ ಉಳಿಯುತ್ತೆ. ಆಗ ನಿಮ್ಮ ಸ್ಟ್ರೆಸ್ ಲೆವೆಲ್ ಸಹ ಜಾಸ್ತಿ ಆಗುತ್ತೆ. ವೆನ್ ದ ರುಟೀನ್ ಈಸ್ ಪ್ಲ್ಯಾನ್ ಇಟ್ ವೋಂಟ್ ಸ್ಟ್ರೆಸ್ ಯು ಔಟ್ ಆ್ಯಸ್ ಯು ನೋ ಅಟ್ ವಾಟ್ ಟೈಮ್ ವಾಟ್ ವರ್ಕ್ ಹ್ಯಾಸ್ ಟು ಬಿ ಡನ್. ಯಾವ ಟೈಮಲ್ಲಿ ಯಾವ ಕೆಲಸನ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು. ಡಿವಿಷನ್ ಆಫ್ ಟೈಮ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಇಷ್ಟಿಷ್ಟು ಟೈಮ್ ಈ ವರ್ಕಿಗೆ ಅಂತ. ವಿಲ್ ಗಿವ್ ಎ ಆಂಪಲ್ ಆಫ್ ಸ್ಪೇಸ್ ಟು ಇನ್ಕ್ಲೂಡ್ ಯುವರ್ ಓನ್ ಆ್ಯಕ್ಟಿವಿಟೀಸ್ ಅದರ್ ದ್ಯಾನ್ ವರ್ಕ್ ಸೊ ದಟ್ ಯು ಡೋಂಟ್ ಫೀಲ್ ಸ್ಟ್ರೆಸ್ಡ್. ಕ್ರೈ. ಕೆಲವೊಬ್ಬರಿಗೆ ಏನಾದರೂ ಅಂದಾಗ, ಬೇಜಾರಾದಾಗ, ವರ್ಕ್ ಮಾಡೋಕ್ಕಾಗಲಿಲ್ಲ ಅಂದಾಗ ಅಳ್ತಾರೆ. ಒಳ್ಳೆಯದು. ಹೀಗೆ ಅಳೋದ್ರಿಂದ ನಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಾವು ಸ್ಟ್ರೆಸ್ಸಿಂದ ರಿಲೀಫ್ ಆದಂಗೆ. ಕ್ರೈಯಿಂಗ್ ಈಸ್ ಎ ನ್ಯಾಚುರಲ್ ಆ್ಯಂಡ್ ಹೆಲ್ತಿ ವೇ ಟು ರಿಲೀವ್ ಸ್ಟ್ರೆಸ್. ರಿಸರ್ಚ್ ಸಜೆಸ್ಟ್ ದಟ್ ಕ್ರೈಯಿಂಗ್ ಲಿಟ್ರಲಿ ಫ್ಲಶಸ್ ನೆಗೆಟಿವ್ ಕೆಮಿಕಲ್ಸ್. ನಾವು ಅಳೋದ್ರಿಂದ ನಮ್ಮಿಂದ ಏನು ಆಚೆ ಹೋಗುತ್ತೆ, ನೆಗೆಟಿವ್ ಕೆಮಿಕಲ್ಸ್ ಆಚೆ ಹೋಗುತ್ತೆ ಮತ್ತು ಔಟ್ ಆಫ್ ದ ಬಾಡಿ. ಸೊ ಎ ಗುಡ್ ಕ್ರೈ ಕ್ಯಾನ್ ಬಿ ಬೋತ್ cathartic and healthy. ಕೇರಿಂಗ್ ಫಾರ್ ಒನ್ ಸೆಲ್ಫ್. ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಬಗ್ಗೆ ಕೇರ್ ಮಾಡ್ಕೊಂಡಲ್ಲೇ ಇರೋದಲ್ಲ, ನಾವು ಏನು ಮಾಡಬೇಕು, ಕೇರಿಂಗ್ ಫಾರ್ ಒನ್ ಸೆಲ್ಫ್. ಕೀಪಿಂಗ್ ಅವರ್ ಸೆಲ್ಫ್ ಹೆಲ್ತಿ. ನಾವು ಹೆಲ್ತಿ ಆಗಿದ್ರೆ ನಮ್ಮ ವರ್ಕ್ನ ಕರೆಕ್ಟಾಗಿ ಮಾಡ್ಬೋದು. ರಿಲ್ಯಾಕ್ಸ್ಡ್ ವಿಲ್ ಹೆಲ್ಪ್ ಇನ್ ಟ್ಯಾಕ್ಲಿಂಗ್ ಫಿಸಿಕಲ್ ಆ್ಯಂಡ್ ಎಮೋಷನಲ್ ಪ್ರಾಬ್ಲಮ್. ಹೆನ್ಸ್ ವೆನ್ ಯು ಗೆಟ್ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ರಿಲ್ಯಾಕ್ಸ್ಡ್. ನಮಗೆ ನಾವೇ ಪ್ಯಾಂಪರಿಂಗ್ ಮಾಡ್ಕೊಳ್ಳೋ ಅಂಥದ್ದು. ನನ್ನ ಕೈಲಾಗುತ್ತೆ, ಈ ಕೆಲಸ ಮಾಡ್ತೀನಿ. ರಿಲ್ಯಾಕ್ಸಿಂಗ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಲಿವ್ ಎ ಹ್ಯಾಪಿ ಲೈಫ್. ಸೊ ಕೀಪ್ ಎ ಟ್ರ್ಯಾಕ್ ಆಫ್ ಆಲ್ ದೀಸ್ ಹೆಲ್ತಿ ಹ್ಯಾಬಿಟ್ಸ್ ಟು ಲಿವ್ ಎ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್. ವಾಕ್. ನಿಮ್ಮ ಸ್ಟ್ರೆಸ್ ಲೆವೆಲ್ನ ಡಿಕ್ರೀಸ್ ಮಾಡ್ಕೋಬೇಕಂದಾಗ ವಾಕ್ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಲೈಕ್ ದ ಅದರ್ ಫಿಸಿಕಲ್ ಎಕ್ಸಸೈಸಸ್, ವಾಕಿಂಗ್ ಬೂಸ್ಟ್ ದ ಎಂಡೋರ್ಫಿನ್ಸ್ which lowers the stress hormones. Walking makes the body and mind feel good, and when you walk outdoors, it also improves the memory and attention. ವಾಕ್ ಮಾಡೋದ್ರಿಂದ ಏನಾಗುತ್ತೆ, ಮೆಮೊರಿ ಮತ್ತು ಅಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಪುಟ್ ಆನ್ ಯುವರ್ ಕಂಫಿಯಸ್ಟ್ ಶೂಸ್ ಆ್ಯಂಡ್ ಗೆಟ್ ಸ್ಟ್ರಾಲಿಂಗ್. ಥಿಂಕಿಂಗ್ ರ್ಯಾಷನಲಿ. ನೀವು ಥಿಂಕ್ ಮಾಡೋ ಅಂಥದ್ದು ಕರೆಕ್ಟ್ ವೇಲಿ ಇರಬೇಕು. ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಸ್ಟ್ರೆಸ್ ಮೋಸ್ಟ್ ಆಫ್ ದ ಟೈಮ್ ಆಕರ್ಸ್ ಡ್ಯೂಸ್ ಟು ದ ಡಿಸ್ಟಾರ್ಟೆಡ್ ಥಿಂಕಿಂಗ್. ನೀವು ಏನೇನೋ ಯೋಚನೆ ಮಾಡ್ತೀರಾ ನೆಗೆಟಿವ್ ಆಗಿ, ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದರ ರಿಯಲ್ ಫ್ಯಾಕ್ಟ್ ಏನಿದೆಯೋ ಹಾಗೆ ನೀವು ಥಿಂಕ್ ಮಾಡಬೇಕು ರ್ಯಾಷನಲಿ. ವೆನ್ ವಿ ಆರ್ ಸ್ಟ್ರೆಸ್ಡ್ ವಿ ಅಟೆಂಡ್ ಓನ್ಲಿ ಟು ದ ನೆಗೆಟಿವ್ ಥಾಟ್ಸ್. ನಾವು ತುಂಬ ಬೇಜಾರಾದಾಗ ನಮಗೆ ಯಾವತ್ತೂ ತಲೆಯಲ್ಲಿ ಏನು ಬರುತ್ತೆ, ನೆಗೆಟಿವ್ ಥಿಂಕಿಂಗೇ ಬರುತ್ತೆ. ಆಗ ಇಲ್ಲ, ನಾನು ಈ ಥರ ಥಿಂಕ್ ಮಾಡ್ತಾ ಇರೋದು ತಪ್ಪು, ಇದು ಸರಿ ಇಲ್ಲ ಅಂತ ನಿಮಗೇ ಅನ್ನಿಸ್ಬೇಕು. ಹೆನ್ಸ್ ರ್ಯಾಷನಲ್ ಥಿಂಕಿಂಗ್ ಹೆಲ್ಪ್ಸ್ ಇನ್ ಎಕ್ಸ್ಟ್ರಾಕ್ಟಿಂಗ್ ದ ಪಾಸಿಟಿವ್ ವೈಬ್ಸ್.
ಗೆಟ್ ಎ ಪೆಟ್. ನೋಡಿದ್ರಲ್ವ, ನಿಮ್ಮ ಜೊತೆಗೆ ನಿಮ್ದು ಇಷ್ಟ ಆಗಿರೋಂತಹ ಪೆಟ್, ಅದು ಇಟ್ ಮೇ ಬಿ ಡಾಗ್, ಬರ್ಡ್ಸ್, ಯಾವುದಾದ್ರೂ ಆಗಿರ್ಬೋದು. ಇಲ್ಲಿ ಡಾಗ್ ಬಗ್ಗೆ ಹೇಳೋದಾದರೆ, ನಾಯಿ ಜೊತೆಗೆ ವಾಕ್ ಮಾಡೋದ್ರಿಂದ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲು ಸಹ ಕಡಿಮೆ ಆಗುತ್ತೆ. One study shows that the patient who spend a little bit of time with a dog before an operation have experienced about the 37% reduction in anxiety and stress level. ಆಪ್ರೇಷನ್ಗೆ ಕರ್ಕೊಂಡು ಹೋಗೋಕ್ಕೂ ಮೊದಲು ಅವರು ಡಾಗ್ ಜೊತೆಗೆ, ಅವ್ರ ಪೆಟ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಕರ್ಕೊಂಡು ಹೋದರೆ ಏನಾಗುತ್ತೆ ಅಂದರೆ 37% ಅವ್ರದ್ದು ಸ್ಟ್ರೆಸ್ ಲೆವೆಲು ಕಡಿಮೆ ಆಗಿದೆ. Pets distract the people from their concerns, thus providing a sense of calm to the humans. ಶೇರಿಂಗ್ ದ ಪ್ರಾಬ್ಲಮ್ ವಿತ್ ಅ ಫ್ರೆಂಡ್ಸ್. ನಿಮಗೆ ಬೇಜಾರಾಯಿತು, ಕಾಲೇಜಲ್ಲೇ ಫ್ರೆಂಡ್ಸಿಂದ ಬೇಜಾರಾಗಿರ್ಬೋದು, ಟೀಚರ್ಸಿಂದ ಅಥವಾ ನಿಮ್ಮ ಸಬಾರ್ಡಿನೇಟ್ಸ್ ಯಾರಾದರೂ ಆಯಿತು. ಆಗ ನೀವು ಏನು ಮಾಡಬೇಕು, ನಿಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ಮೇ ಇರ್ಬೋದು, ಏನಾದರೂ ಇರ್ಬೋದು, ಅದನ್ನು ಯಾರ ಜೊತೆಗೆ ಶೇರ್ ಮಾಡ್ಕೋಬೇಕು, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲು ಕಡಿಮೆ ಆಗುತ್ತೆ. Sharing your problems with someone close to you will help in making you feel better. It is always better to express rather bottling your emotions. Spending a time with a loved ones make us feel energized, forgetting our worries. Hence, do always get some time out for your friends and family. Breathe. ನಿಮಗೆ ಏನು ಮೆಂಟಲಿ ಸ್ಟ್ರೆಸ್ ಫೀಲ್ ಆದಾಗ ನೀವೇನು ಮಾಡಬೇಕು, ಲಾಂಗ್ ಬ್ರೀತ್. If you are reading this, you are hopefully breathing. But did you know there is a better way to breathe? Studies have shown that the slower and deeper breathing slows down the heart rate, stabilizes the blood pressure, relaxes the muscles, and increases the blood flow to the brain. ನೀವು ಬ್ರೀದ್ ಮಾಡೋದ್ರಿಂದ ಏನೇನು ಚೇಂಜಸ್ ಆಗುತ್ತೆ, ಲಾಂಗ್ ನಿಧಾನವಾಗಿ ಸ್ಲೋ ಬ್ರೀದ್ ಮಾಡೋದ್ರಿಂದ ಏನೇನಾಗುತ್ತೆ. ಪ್ರಾಕ್ಟೀಸ್ ದೀಸ್ 10 ಹೆಲ್ತಿ ಹ್ಯಾಬಿಟ್ಸ್ ಟು ರೆಡ್ಯೂಸ್ ದ ಸ್ಟ್ರೆಸ್. ಯುವರ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್ ವಿಲ್ ಥ್ಯಾಂಕ್ ಫಾರ್ ಇಟ್. ಡೂ ಸಮಥಿಂಗ್ ದಟ್ ಮೇಕ್ಸ್ ಯು ಹ್ಯಾಪಿ. ಗೆಟಿಂಗ್ ಎನಫ್ ಸ್ಲೀಪ್. ಸ್ಲೀಪಿಂಗ್ ಫಾರ್ ಅಡಿಕ್ವೇಟ್ ಅಮೌಂಟ್ ಆಫ್ ಟೈಮ್. ನೀವು ನಿದ್ದೆ ಸರಿಯಾಗಿ ಮಾಡದೇ ಇದ್ರೂ ಸಹ ನಿಮ್ಮ ಸ್ಟ್ರೆಸ್ ಲೆವೆಲು ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಒನ್ ಡೇಲಿ ಎಷ್ಟು ನಿದ್ದೆ ಅವಶ್ಯಕತೆ ಇದೆಯೋ ಅಷ್ಟು ನಿದ್ದೆ ಮಾಡಬೇಕಂತ. ಇನ್ಕನ್ಸಿಸ್ಟೆಂಟ್ ಸ್ಲೀಪ್ ಈಸ್ ಎ ರೂಟ್ ಟು ಮೋಸ್ಟ್ ಆಫ್ ದ ಪ್ರಾಬ್ಲಮ್. ನಿಮಗೆಲ್ಲ ಸಮಸ್ಯೆಗೆ ನಿದ್ದೆ ಸರಿಯಾಗಿ ಮಾಡದಲ್ಲೇ ಇರೋದು. ಆಫ್ಟರ್ ವರ್ಕಿಂಗ್ ಫಾರ್ ಸೆವೆರಲ್ ಅವರ್ಸ್ ಅವರ್ ಬಾಡಿ ನೀಡ್ಸ್ ಟೈಮ್ ಟು ರೆಸ್ಟ್. ನೀವು ಸ್ವಲ್ಪ ಹೊತ್ತು ಕೆಲಸ ಮಾಡಿದಾಗ ನಿಮ್ಮ ಬಾಡಿಗೆ ರೆಸ್ಟ್ ಅವಶ್ಯಕತೆ ಇರುತ್ತೆ. 8 hours ಸ್ಲೀಪ್ ಫಾರ್ ಎವರಿ ಅಡಲ್ಟ್ ಅಂತೆ ಸ್ಲೀಪ್. ಇಟ್ ಮೇಕ್ಸ್ ಅವರ್ ಮೈಂಡ್ ಕಾಮ್. ಈ ನಿದ್ದೆ ಮಾಡೋದ್ರಿಂದ ನಿಮ್ಮ ಮೈಂಡ್ ಏನಾಗುತ್ತೆ, ಕಾಮ್ ಮತ್ತು ಫ್ರೆಶ್ ಎನರ್ಜಿ. ವೆನ್ ಯು ವೇಕ್ ಅಪ್ ಆ್ಯಂಡ್ ಹೆಲ್ಪ್ಸ್ ಇನ್ ಡೀಲಿಂಗ್ ವಿತ್ ದ ಪ್ರಾಬ್ಲಮ್ಸ್ ಎಫೆಕ್ಟಿವ್ಲಿ. ನೀವು ನಿದ್ದೆಯಿಂದ ಎದ್ದಾಗ ನಿಮ್ಮ ಪ್ರಾಬ್ಲಮ್ಸ್ನ ಕ್ಲಿಯರಾಗಿ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಮ್ಯೂಸಿಕ್ ಆಲ್ಸೋ ಆಸ್ ಎನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಎ ಹ್ಯೂಮನ್ ಲೈಫ್. It also reduces the stress level. Hospitals and therapists are using the music for its health enhancing properties, and you can use it to relieve the stress. Music can calm your experience of stress both physically and emotionally and leave you feeling soothed and relaxed without having to lift a finger. If you want to make an easy change that leaves you feeling less stressed each day, just add some music to your day. Daily ನಿಮ್ಮದು ಏನಿದೆಯೋ ರೊಟೀನು ಅದ್ರ ಜೊತೆಗೆ ನೀವು ಮ್ಯೂಸಿಕ್ನ ಕೇಳೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಡೂ ಸಮಥಿಂಗ್ ಯು ಎಂಜಾಯ್. ನಿಮಗೆ ಖುಷಿ ಆಗುವಂತಹದನ್ನು ಏನಾದರೂ ಮಾಡಿ. ಅವಾಯ್ಡ್ ಪ್ರೋಸೆಸ್ ಫುಡ್, ರೆಡಿಮೇಡ್ ಫುಡ್, ಈಗ ಪ್ಯಾಕೆಟ್ ಫುಡ್ ಇದೆಯಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಕಾಫಿ ಡ್ರಿಂಕ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು. ಡ್ರಿಂಕ್ ಟೀ. ಈಟ್ ಮೋರ್ ಜಿಂಜರ್. ಕನೆಕ್ಟ್ಸ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಆಗ ನಿಮ್ಮ ಸ್ಟ್ರೆಸ್ ಲೆವೆಲು ಕಡಿಮೆ ಆಗುತ್ತೆ. ರಿಲ್ಯಾಕ್ಸ್ ಆ್ಯಂಡ್ ರೀಚಾರ್ಜ್. ಕಾಮ್ ದ ಬಾಡಿ ಆ್ಯಂಡ್ ಮೈಂಡ್. ಗೊತ್ತಾಯ್ತಲ್ವಾ ಹೌ ಟು ಓವರ್ಕಮ್ ದ ಸ್ಟ್ರೆಸ್ ಅಂತ. ಓಕೆ, ಥ್ಯಾಂಕ್ ಯು.